ಮುಂದಿನ ಸುದ್ದಿನ ನೋಡೋಣ. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನದಲ್ಲಿ ಹಾಕಿದ್ದ ಬೇಲಿಯನ್ನ ತೆರವುಗೊಳಿಸಲಾಗಿದೆ. ಪೊಲೀಸ್ ಅಧಿಕಾರಿಗಳು ಬಂದು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಬೇಲಿಯನ್ನ ತೆರವುಗೊಳಿಸಿದ್ದಾರೆ. ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ಇದ್ದಕ್ಕಿದ್ದಂಗೆ ಬೇಲಿ ಪ್ರತ್ಯಕ್ಷ ಆಗಿತ್ತು. ನಿನ್ನೆ ರಂಜಾನ್ ನಂತರದಲ್ಲಿ ಬೇಲಿ ಪ್ರತ್ಯಕ್ಷ ಆಗಿತ್ತು. ಈಗ ಮೈದಾನಕ್ಕೆ ಹಾಕಿದಂತಹ ಬೇಲಿಯನ್ನ ಕೊನೆಗೂ ತೆರವುಗೊಳಿಸಲಾಗಿದೆ. ಹಿಂದೂ ಸಂಘಟನೆಗಳು ಆ ಬೇಲಿಯನ್ನ ತೆರವುಗೊಳಿಸೋದಕ್ಕೆ ಆಗ್ರಹ ಪಡಿಸಿದ್ವು. ಪೊಲೀಸ್ ಬಂದೋಬಸ್ತ್ ಇಟ್ಕೊಂಡು ಕಾರ್ಯಾಚರಣೆ ನಡೆಸಲಾಗಿದೆ. ಸುತ್ತಮುತ್ತ ಇರತಕ್ಕಂಥ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿಸಿ ಅಧಿಕಾರಿಗಳು ಬಂದು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಆ ಬೇಲಿಯನ್ನ ತೆರವು ಮಾಡಿಸಿದ್ದಾರೆ. ಈದ್ಗಾ ಮೈದಾನದಲ್ಲಿ ಹಾಕಿದ್ದಂತ ಬೇಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಾಗಿತ್ತು. ಅದಾದ ನಂತರದಲ್ಲಿ ಸ್ಥಳಕ್ಕೆ ಎಸ್ಪಿ ಅವರು ಬಂದು ಒಂದು 7:30 ಗಡುವನ್ನ ನೀಡಿದ್ರು. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಆ ಎಲ್ಲ ಗೊಂದಲಗಳಿಗೆ ಈಗಾಗಲೇ ಸುಖಾಂತ್ಯ ಕಂಡಿರುವಂತದ್ದು. ಸಾಕಷ್ಟು ಬಿಗಿ ಬಂದೋಬಸ್ತ್ ನಲ್ಲಿ ಬೇಲಿಯನ್ನ ಹಾಕಿದ್ರು. ಅದನ್ನ ಪೊಲೀಸರು ತೆರವನಗೊಳಿಸಿರುವಂತದ್ದು ನನಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು ಈದ್ಗಾ ಮೈದಾನದ ಪಕ್ಕದಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿ ಸಾಕಷ್ಟು ಭದ್ರತೆಯಲ್ಲಿ ಬೇಲಿಯನ್ನ ತೆರವುಗೊಳಿಸಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಈ ಭಾಗದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬರುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲೇ ಇರುವಂತದ್ದು ಈದ್ಗಾ ಮೈದಾನ. ಇಲ್ಲಿ ಈ ಭಾಗದಲ್ಲಿ ಬರುವಂತಹ ವಾಹನ ಸಂಚಾರವನ್ನ ಸಹ ನಿಷೇಧಿಸಲಾಗಿತ್ತು. ಜೊತೆಗೆ ಇಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳನ್ನ ಹೋಟೆಲ್ಗಳನ್ನ ಬಂದ್ ಮಾಡಿಸಿ ಸಾಕಷ್ಟು ಮುಂಜಾಗ್ರತೆಯನ್ನ ವಹಿಸಿ ಈಗಾಗಲೇ ನೋಡಬಹುದು ಸುಖಾಂತ್ಯವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸಾಕಷ್ಟು ಬಂದೋಬಸ್ತ್ ಅನ್ನ ಮಾಡಿದ್ರು. ಈಗ ಪೊಲೀಸ್ ಭದ್ರತೆಯಲ್ಲಿ ಬೇಲಿಯನ್ನ ತೆರವುಗೊಳಿಸಿರುವಂತದ್ದು. ಜೊತೆಗೆ ಬೇಲಿಯನ್ನ ಹಾಕಿದ್ರು ಆ ಜಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಸುತ್ತಲೂ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ. ಇದೇ ಈಗಿರುವಂತಹ ಸ್ಥಳ ಏನಿದೆ ಇದೇ ಈದ್ಗಾ ಮೈದಾನ. ಈ ಜಾಗದಲ್ಲೇ ಬೇಲಿಯನ್ನ ಹಾಕಿದ್ರು. ಇಲ್ಲಿಂದ ಅಲ್ಲಿಯವರೆಗೆ ಸುಮಾರು 10 ಅಡಿಯಷ್ಟು ಸುಮಾರು 15 ಅಡಿಯಷ್ಟು ಬೇಲಿಯನ್ನ ಹಾಕಿದ್ರು. ಆ ಬೇಲಿಯನ್ನ ಸಾಕಷ್ಟು ಭದ್ರತೆಯೊಂದಿಗೆ ಈಗಾಗಲೇ ಪೊಲೀಸರು ತೆಗೆಸಿರುವಂತದ್ದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಆರ್ ಆಗಿರಬಹುದು ಅಥವಾ ಮುಂದಿನ ಸುದ್ದಿನ ನೋಡೋಣ. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನದಲ್ಲಿ ಹಾಕಿದ್ದ ಬೇಲಿಯನ್ನ ತೆರವುಗೊಳಿಸಲಾಗಿದೆ. ಪೊಲೀಸ್ ಅಧಿಕಾರಿಗಳು ಬಂದು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಬೇಲಿಯನ್ನ ತೆರವುಗೊಳಿಸಿದ್ದಾರೆ. ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ಇದ್ದಕ್ಕಿದ್ದಂಗೆ ಬೇಲಿ ಪ್ರತ್ಯಕ್ಷ ಆಗಿತ್ತು. ನಿನ್ನೆ ರಂಜಾನ್ ನಂತರದಲ್ಲಿ ಬೇಲಿ ಪ್ರತ್ಯಕ್ಷ ಆಗಿತ್ತು. ಈಗ ಮೈದಾನಕ್ಕೆ ಹಾಕಿದಂತಹ ಬೇಲಿಯನ್ನ ಕೊನೆಗೂ ತೆರವುಗೊಳಿಸಲಾಗಿದೆ. ಹಿಂದೂ ಸಂಘಟನೆಗಳು ಆ ಬೇಲಿಯನ್ನ ತೆರವುಗೊಳಿಸೋದಕ್ಕೆ ಆಗ್ರಹ ಪಡಿಸಿದ್ವು. ಪೊಲೀಸ್ ಬಂದೋಬಸ್ತ್ ಇಟ್ಕೊಂಡು ಕಾರ್ಯಾಚರಣೆ ನಡೆಸಲಾಗಿದೆ. ಸುತ್ತಮುತ್ತ ಇರತಕ್ಕಂಥ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿಸಿ ಅಧಿಕಾರಿಗಳು ಬಂದು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಆ ಬೇಲಿಯನ್ನ ತೆರವು ಮಾಡಿಸಿದ್ದಾರೆ. ಈದ್ಗಾ ಮೈದಾನದಲ್ಲಿ ಹಾಕಿದ್ದಂತ ಬೇಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಾಗಿತ್ತು. ಅದಾದ ನಂತರದಲ್ಲಿ ಸ್ಥಳಕ್ಕೆ ಎಸ್ಪಿ ಅವರು ಬಂದು ಒಂದು 7:30 ಗಡುವನ್ನ ನೀಡಿದ್ರು. ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಆ ಎಲ್ಲ ಗೊಂದಲಗಳಿಗೆ ಈಗಾಗಲೇ ಸುಖಾಂತ್ಯ ಕಂಡಿರುವಂತದ್ದು. ಸಾಕಷ್ಟು ಬಿಗಿ ಬಂದೋಬಸ್ತ್ ನಲ್ಲಿ ಬೇಲಿಯನ್ನ ಹಾಕಿದ್ರು. ಅದನ್ನ ಪೊಲೀಸರು ತೆರವನಗೊಳಿಸಿರುವಂತದ್ದು ನನಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು ಈದ್ಗಾ ಮೈದಾನದ ಪಕ್ಕದಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿ ಸಾಕಷ್ಟು ಭದ್ರತೆಯಲ್ಲಿ ಬೇಲಿಯನ್ನ ತೆರವುಗೊಳಿಸಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಈ ಭಾಗದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬರುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲೇ ಇರುವಂತದ್ದು ಈದ್ಗಾ ಮೈದಾನ. ಇಲ್ಲಿ ಈ ಭಾಗದಲ್ಲಿ ಬರುವಂತಹ ವಾಹನ ಸಂಚಾರವನ್ನ ಸಹ ನಿಷೇಧಿಸಲಾಗಿತ್ತು. ಜೊತೆಗೆ ಇಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳನ್ನ ಹೋಟೆಲ್ಗಳನ್ನ ಬಂದ್ ಮಾಡಿಸಿ ಸಾಕಷ್ಟು ಮುಂಜಾಗ್ರತೆಯನ್ನ ವಹಿಸಿ ಈಗಾಗಲೇ ನೋಡಬಹುದು ಸುಖಾಂತ್ಯವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸಾಕಷ್ಟು ಬಂದೋಬಸ್ತ್ ಅನ್ನ ಮಾಡಿದ್ರು. ಈಗ ಪೊಲೀಸ್ ಭದ್ರತೆಯಲ್ಲಿ ಬೇಲಿಯನ್ನ ತೆರವುಗೊಳಿಸಿರುವಂತದ್ದು. ಜೊತೆಗೆ ಬೇಲಿಯನ್ನ ಹಾಕಿದ್ರು ಆ ಜಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಸುತ್ತಲೂ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ. ಇದೇ ಈಗಿರುವಂತಹ ಸ್ಥಳ ಏನಿದೆ ಇದೇ ಈದ್ಗಾ ಮೈದಾನ. ಈ ಜಾಗದಲ್ಲೇ ಬೇಲಿಯನ್ನ ಹಾಕಿದ್ರು. ಇಲ್ಲಿಂದ ಅಲ್ಲಿಯವರೆಗೆ ಸುಮಾರು 10 ಅಡಿಯಷ್ಟು ಸುಮಾರು 15 ಅಡಿಯಷ್ಟು ಬೇಲಿಯನ್ನ ಹಾಕಿದ್ರು. ಆ ಬೇಲಿಯನ್ನ ಸಾಕಷ್ಟು ಭದ್ರತೆಯೊಂದಿಗೆ ಈಗಾಗಲೇ ಪೊಲೀಸರು ತೆಗೆಸಿರುವಂತದ್ದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಆರ್ ಆಗಿರಬಹುದು ಅಥವಾ ಮುಂದಿನ ಸುದ್ದಿನ ನೋಡೋಣ. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನದಲ್ಲಿ ಹಾಕಿದ್ದ ಬೇಲಿಯನ್ನ ತೆರವುಗೊಳಿಸಲಾಗಿದೆ. ಪೊಲೀಸ್ ಅಧಿಕಾರಿಗಳು ಬಂದು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಬೇಲಿಯನ್ನ ತೆರವುಗೊಳಿಸಿದ್ದಾರೆ. ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ಇದ್ದಕ್ಕಿದ್ದಂಗೆ ಬೇಲಿ ಪ್ರತ್ಯಕ್ಷ ಆಗಿತ್ತು. ನಿನ್ನೆ ರಂಜಾನ್ ನಂತರದಲ್ಲಿ ಬೇಲಿ ಪ್ರತ್ಯಕ್ಷ ಆಗಿತ್ತು. ಈಗ ಮೈದಾನಕ್ಕೆ ಹಾಕಿದಂತಹ ಬೇಲಿಯನ್ನ ಕೊನೆಗೂ ತೆರವುಗೊಳಿಸಲಾಗಿದೆ. ಹಿಂದೂ ಸಂಘಟನೆಗಳು ಆ ಬೇಲಿಯನ್ನ ತೆರವುಗೊಳಿಸೋದಕ್ಕೆ ಆಗ್ರಹ ಪಡಿಸಿದ್ವು.
ಪೊಲೀಸ್ ಬಂದೋಬಸ್ತ್ ಇಟ್ಕೊಂಡು ಕಾರ್ಯಾಚರಣೆ ನಡೆಸಲಾಗಿದೆ. ಸುತ್ತಮುತ್ತ ಇರತಕ್ಕಂಥ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿಸಿ ಅಧಿಕಾರಿಗಳು ಬಂದು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಆ ಬೇಲಿಯನ್ನ ತೆರವು ಮಾಡಿಸಿದ್ದಾರೆ. ಈದ್ಗಾ ಮೈದಾನದಲ್ಲಿ ಏನು ಹಾಕಿದ್ದಂತ ಬೇಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಾಗಿತ್ತು. ಅದಾದ ನಂತರದಲ್ಲಿ ಸ್ಥಳಕ್ಕೆ ಎಸ್ಪಿ ಅವರು ಬಂದು ಒಂದು 7:30 ಗಡುವನ್ನ ನೀಡಿದ್ರು. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಆ ಎಲ್ಲ ಏನು ಗೊಂದಲಗಳಿಗೆ ಈಗಾಗಲೇ ಸುಖಾಂತ್ಯ ಕಂಡಿರುವಂತದ್ದು. ಸಾಕಷ್ಟು ಬಿಗಿ ಬಂದೋಬಸ್ತ್ ನಲ್ಲಿ ಏನು ಬೇಲಿಯನ್ನ ಹಾಕಿದ್ರು, ಅದನ್ನ ಪೊಲೀಸರು ತೆರವನಗೊಳಿಸಿರುವಂತದ್ದು ನನಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು ಈದ್ಗಾ ಮೈದಾನದ ಪಕ್ಕದಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿ ಸಾಕಷ್ಟು ಭದ್ರತೆಯಲ್ಲಿ ಬೇಲಿಯನ್ನ ತೆರವುಗೊಳಿಸಿರುವಂತದ್ದು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಈ ಭಾಗದಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಬರುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲೇ ಇರುವಂತದ್ದು ಈದ್ಗಾ ಮೈದಾನ. ಇಲ್ಲಿ ಈ ಭಾಗದಲ್ಲಿ ಬರುವಂತಹ ವಾಹನ ಸಂಚಾರವನ್ನ ಸಹ ನಿಷೇಧಿಸಲಾಗಿತ್ತು. ಜೊತೆಗೆ ಇಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳನ್ನ, ಹೋಟೆಲ್ಗಳನ್ನ ಬಂದ್ ಮಾಡಿಸಿ ಸಾಕಷ್ಟು ಮುಂಜಾಗ್ರತೆಯನ್ನ ವಹಿಸಿ ಈಗಾಗಲೇ ನೋಡಬಹುದು ಸುಖಾಂತ್ಯವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸಾಕಷ್ಟು ಬಂದೋಬಸ್ತ್ ಅನ್ನ ಮಾಡಿದ್ರು. ಈಗ ಪೊಲೀಸ್ ಭದ್ರತೆಯಲ್ಲಿ ಬೇಲಿಯನ್ನ ತೆರವುಗೊಳಿಸಿರುವಂತದ್ದು. ಜೊತೆಗೆ ಏನು ಬೇಲಿಯನ್ನ ಹಾಕಿದ್ರು ಆ ಜಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಸುತ್ತಲೂ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ. ಇದೇ ಈಗಿರುವಂತಹ ಸ್ಥಳ ಏನಿದೆ ಇದೇ ಈದ್ಗಾ ಮೈದಾನ. ಈ ಜಾಗದಲ್ಲೇ ಬೇಲಿಯನ್ನ ಹಾಕಿದ್ರು. ಇಲ್ಲಿಂದ ಅಲ್ಲಿಯವರೆಗೆ ಸುಮಾರು 10 ಅಡಿಯಷ್ಟು ಸುಮಾರು 15 ಅಡಿಯಷ್ಟು ಬೇಲಿಯನ್ನ ಹಾಕಿದ್ರು. ಆ ಬೇಲಿಯನ್ನ ಸಾಕಷ್ಟು ಭದ್ರತೆಯೊಂದಿಗೆ ಈಗಾಗಲೇ ಪೊಲೀಸರು ತೆಗೆಸಿರುವಂತದ್ದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಆರ್ ಆಗಿರಬಹುದು ಅಥವಾ ಮುಂದಿನ ಸುದ್ದಿನ ನೋಡೋಣ. ಶಿವಮೊಗ್ಗದಲ್ಲಿ ಈದ್ಗಾ ಮೈದಾನದಲ್ಲಿ ಹಾಕಿದ್ದ ಬೇಲಿಯನ್ನ ತೆರವುಗೊಳಿಸಲಾಗಿದೆ. ಪೊಲೀಸ್ ಅಧಿಕಾರಿಗಳು ಬಂದು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಬೇಲಿಯನ್ನ ತೆರವುಗೊಳಿಸಿದ್ದಾರೆ. ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ಇದ್ದಕ್ಕಿದ್ದಂಗೆ ಬೇಲಿ ಪ್ರತ್ಯಕ್ಷ ಆಗಿತ್ತು. ನಿನ್ನೆ ರಂಜಾನ್ ನಂತರದಲ್ಲಿ ಬೇಲಿ ಪ್ರತ್ಯಕ್ಷ ಆಗಿತ್ತು. ಈಗ ಮೈದಾನಕ್ಕೆ ಹಾಕಿದಂತಹ ಬೇಲಿಯನ್ನ ಕೊನೆಗೂ ತೆರವುಗೊಳಿಸಲಾಗಿದೆ. ಹಿಂದೂ ಸಂಘಟನೆಗಳು ಆ ಬೇಲಿಯನ್ನ ತೆರವುಗೊಳಿಸೋದಕ್ಕೆ ಆಗ್ರಹ ಪಡಿಸಿದ್ವು. ಪೊಲೀಸ್ ಬಂದೋಬಸ್ತ್ ಇಟ್ಕೊಂಡು ಕಾರ್ಯಾಚರಣೆ ನಡೆಸಲಾಗಿದೆ. ಸುತ್ತಮುತ್ತ ಇರತಕ್ಕಂಥ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿಸಿ ಅಧಿಕಾರಿಗಳು ಬಂದು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಆ ಬೇಲಿಯನ್ನ ತೆರವು ಮಾಡಿಸಿದ್ದಾರೆ. ಈದ್ಗಾ ಮೈದಾನದಲ್ಲಿ ಏನು ಹಾಕಿದ್ದಂತ ಬೇಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಾಗಿತ್ತು. ಅದಾದ ನಂತರದಲ್ಲಿ ಸ್ಥಳಕ್ಕೆ ಎಸ್ಪಿ ಅವರು ಬಂದು ಒಂದು 7:30 ಗಡುವನ್ನ ನೀಡಿದ್ರು. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಆ ಎಲ್ಲ ಏನು ಗೊಂದಲಗಳಿಗೆ ಈಗಾಗಲೇ ಸುಖಾಂತ್ಯ ಕಂಡಿರುವಂತದ್ದು. ಸಾಕಷ್ಟು ಬಿಗಿ ಬಂದೋಬಸ್ತ್ ನಲ್ಲಿ ಏನು ಬೇಲಿಯನ್ನ ಹಾಕಿದ್ರು, ಅದನ್ನ ಪೊಲೀಸರು ತೆರವನಗೊಳಿಸಿರುವಂತದ್ದು ನನಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು ಈದ್ಗಾ ಮೈದಾನದ ಪಕ್ಕದಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿ ಸಾಕಷ್ಟು ಭದ್ರತೆಯಲ್ಲಿ ಬೇಲಿಯನ್ನ ತೆರವುಗೊಳಿಸಿರುವಂತದ್ದು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ.